ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತಾರ್. ಆದ್ಮೇಲೆ ಬೆಳಗಾವಿದಾಗಿರ್ಬೋದು, ರಾಜ್ಯ ಮಟ್ಟದ ರಾಜಕೀಯ ಆಗಿರ್ಬೋದು, ಯಾಕೋ ಏನೋ ಸ್ತಬ್ಧ ಇದೆ. ಬಿ ಜೆ ಪಿಯಲ್ಲೂ ಅಂಥ ಆವಾಜಿಲ್ಲ. ಯತ್ನಾಳರ ಆವಾಜನ್ನು ಯಾವಾಗ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರ ಆವಾಜ್ ಆವಾಗ ಅವ್ರ ಪಾರ್ಟಿ ಹೈಕಮಾಂಡ್ ಸ್ಟಬ್ ಆಯಿತು, ಬಾಯಿ ಮುಚ್ಚಿಸಲಾಯಿತು. ಯಾಕೋ ಉಳಿದ ಪಾರ್ಟಿಯಲ್ಲೂ ಗದ್ದಲ ಕಡಿಮೆ ಆಗಿಬಿಟ್ಟದ. ಹೀಗೂ ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಅಲ್ಲೇ ಇಲ್ಲೇ ಅಲ್ಲಿ ಇಲ್ಲೇ ಮಾತಾಡ್ತಾರೆ, ಒಂದಿಷ್ಟು ಟೀಕಾ ಮಾಡ್ತಾರೆ, ಆದರೆ ಕಡಿಮೆ. ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯದಲ್ಲಿದ್ದಂಥ ಮುಖ್ಯಮಂತ್ರಿ ಕುರ್ಚಿ ಸಮಾಚಾರ ಕೇಳ್ತಾ ಇಲ್ಲ. ಇವತ್ತು ಮೋಸ್ಟ್ಲಿ ಹೊಂದಾಣಿಕೆ ಆದರೂ ಅಥವಾ ಈಗ ತುರ್ತಕ್ಕೆ ನೋಡೋಣಪ್ಪ ಬಂದಾಗ ಅಂತ ಬಿಟ್ಟರು ಇರಲಿ. ಯಾಕಂದ್ರೆ ಮುಖ್ಯ ಮೊದಲು ಮಾಡಬೇಕಾಗಿದ್ದು ಅವ್ರನ್ನ ಆರಿಸಿದ ಜನರ ಕ್ಷೇತ್ರಗಳಿಗೆ ಕೆಲಸ ಮಾಡುವಂಥದ್ದು, ಅವ್ರಿಗೆ ವಹಿಸಿದಂಥ ಕೆಲಸಗಳು ಮಾಡುವಂಥದ್ದು. ಉದಾಹರಣೆಗೆ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ PWD ಅದ, ಅಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಭ್ರಷ್ಟಾಚಾರದ ಗೂಡಪ್ಪ ಅದು PWD ಅಂತ ಅದ. ಅದೇ ಕಾಲ ಡಿ ಕೆ ಶಿ ಅವರು ನೀರಾವರಿ ಡಿಪಾರ್ಟ್ಮೆಂಟ್ ಅದು ಅದದ, ಬೆಂಗಳೂರು ನಗರ ಅವ್ರು ಕೊಟ್ಟಿದ್ದಾರೆ, ಅದು ಅಲ್ಲಿ ಭ್ರಷ್ಟಾಚಾರ ಗೂಡ ಸಾಕಷ್ಟು ಅವುಗಳನ್ನು ಸ್ವಚ್ಛ ಮಾಡೋ ಕೆಲಸ ಈಗ ಅವರಿಬ್ಬರದ್ದು ಅದ. ಯಾಕಂದ್ರೆ ಭ್ರಷ್ಟತೆ ಕಡಿಮೆ ಆಯ್ತಪ್ಪ ಅಂತಂದ್ರೆ ಸಹಜವಾಗಿನ ಆಡಳಿತ ಸುಗಮವಾಗಿ ಹೋಗ್ತದೆ, ಜನಸಾಮಾನ್ಯ ಹೋಗಿ ಆಡಳಿತ ಮೂಡ್ತದೆ ಅನ್ನೋದು ಸಾರ್ವಕಾಲಿಕ ಸತ್ಯ. ಆದರೆ ದುರಂತ ಏನಪ್ಪ ಅಂದ್ರೆ ಅದು ಆಗೋದಿಲ್ಲ. ಇವತ್ತೇನೋ ಸತೀಶ್ ಅವ್ರು ಹೇಳ್ಕೊಬೋದು, ಡಿ ಕೆ ಶಿ ಅವ್ರು ಹೇಳ್ಕೊಬೋದು, ನಾವು ಸಾಕಷ್ಟು ಶ್ರೀಮಂತರು ಇದ್ವಿ ರೀ, ನಾವು ತಿನ್ನೋದಿಲ್ಲ ರೀ, ಮಾಡೋದಿಲ್ಲ ರೀ, ಹಾಗೆ ಹೀಗೆ ಸಹಜ ಮಾತಾಡಲಿ, ತಪ್ಪಂತೇನಲ್ಲ. ಅದರ ಜೊತೆಗಾರರು ಎಲ್ಲರೂ ಸಜ್ಜನದಾರ, ಸಾಚ ಅದಾರ. ಪ್ರತಿಯೊಂದು ಇಲಾಖೆಯಲ್ಲಿ, ಪ್ರತಿಯೊಂದು ಆಫೀಸ್ನಲ್ಲಿ ಭ್ರಷ್ಟತೆ ರಹಿತ ಒಬ್ಬಾದರೂ ಅಧಿಕಾರ ಸಿಗ್ತಾರೆ ನಿಮಗೆ. ಯಾವುದೇ ಇದು ಇಬ್ಬರದ್ದಲ್ಲ, ಯಾವುದೇ ಆದರೂ ಅದೇನೂ ಇರಲಿ. ಹಿಂಗದ ಪರಿಸ್ಥಿತಿ, ವಸ್ತುಸ್ಥಿತಿ ಈ ಕಡೆ ಕೆಲಸ ಮಾಡ್ತಾಯಿದ್ದಾರೆ ಅವರು ಅಂತ ನಾವು ತಿಳ್ಕೊಂಡು. ಆದರೆ ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು, ಇಲ್ಲ ಸಂಪುಟವನ್ನು ವಿಸ್ತರಣೆ ಮಾಡಬೇಕಾಗ್ಯದ ಅಂತೇಳಿ. ಎಷ್ಟಾದರೂ ಅವರು ಸಂಪುಟ ವಿಸ್ತರಣೆ ಅಂದರೆ ಏನು, ಡಿ ಕೆ ಶಿ ಅವ್ರಿಗೆ ಮುಖ್ಯಮಂತ್ರಿ ಬಿಟ್ಟುಕೊಡೋದಾ ಸ್ಥಾನವನ್ನು, ಅಥವಾ ಸತೀಶ್ ಅವರನ್ನು ಉಪಮುಖ್ಯಮಂತ್ರಿ ಮಾಡೋದಾ, ಅಥವಾ ಮತ್ತಿನ್ನೇನು, ಅಥವಾ ಅಧ್ಯಕ್ಷರನ್ನ ಮಾಡೋದಾ ಅನ್ನುವಂಥವು ಈ ಚರ್ಚೆಗಳು ಅದಾವ. ಆದರೆ ಅವು ಕಡಿಮೆ ಆಗಿದಾವೆ, ಅದು ಸಂತೋಷ ಪಡುವಂಥ ವಿಷಯ. ಹೀಗಾಗಿ ನಾವು ಏನು ನೋಡ್ತೀವಿ ಪತ್ರಿಕೆಗಳಲ್ಲಿ ಅದು ಇದು, ಲಕ್ಷ್ಮಣ ಹೆಬ್ಬಾಳ್ಕರ್ ಹೇಳ್ತಾರೆ ನಾವು ದ್ವೇಷದ ರಾಜಕಾರಣ ಮಾಡೋದಿಲ್ಲ ಅಂತೇಳಿ. ನಮ್ಮ ಲಕ್ಷ್ಮಣ ಸವದಿಯವರು ಶಾಲೆಗಳಲ್ಲಿ ಹೋಗಿ ಭಾಷಣ ಮಾಡ್ತಾ ಇದ್ದಾರೆ, ವಿದ್ಯೆ ಬುದ್ಧಿ ಸಂಪಾದಿಸಿದ್ರೆ ಶಾಣೆ ಆಗಿರಿ, ಜಾಣರಾಗಿರಿ ಅಂತೇಳಿ. ಒಳ್ಳೆಯ ಡೆವಲಪ್ಮೆಂಟ್ಗಳನ್ನ ಇಲ್ಲಂತಲ್ಲ. ಆದರೆ ಇವರು ದ್ವೇಷದ ರಾಜಕಾರಣ ಬಿಟ್ಟಿದ್ದಾರೆ ಅಥವಾ ಮ್ಯಾಲೆ ಇವರು ರಾಜಕಾರಣ ಬಿಟ್ಟಿದ್ದಾರೆ ಅಂತಂದು ವಿಚಾರ ಮಾಡಿದಾಗ ಸರಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟರೆ ಅಲ್ಲಿ ಏನದ ರೀ ಸನ್ಯಾಸಿಗಳು, ಇವರಿನ ಸನ್ಯಾಸಿಗಳ ಎಲ್ಲರೂ ಇಲ್ಲ. ಸಮಾಜ ಏನೋ ಮಾಡಬೇಕು, ಜೊತೆಗೆ ನಾವು ರಾಜಕೀಯ ಬೆಳಿಬೇಕು, ಅಧಿಕಾರ ಹಿಡಿಬೇಕು ಅನ್ನೋದು ಎಲ್ಲರಲ್ಲೂ ಅದ. ಆ ದಿಶೆಯಲ್ಲೇ ಬೆಳಗಾವಿಗೆ ಇನ್ನೊಂದು ಮಂತ್ರಿ ಪದವಿ ಸಿಗುವ ಸಾಧ್ಯತೆಗಳಿದ್ದಾವೆ. ಆ ದಿಶೆಯಲ್ಲಿ ಮಾತ್ರ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಇಬ್ಬರೂ ತಕರಾರಿಲ್ಲ. ಲಕ್ಷ್ಮಣ್ ಸವದಿಯವರಿಗೆ ಈ ಸಲ ಮಂತ್ರಿಗಿರಿ ಮಾಡಬೇಕು ಅನ್ನೋದು ಇಬ್ಬರಲ್ಲೂ ಅದ. ಇಬ್ಬರಲ್ಲೂ ಅದು ಸಿದ್ದರಾಮಯ್ಯನವ್ರನ್ನು ವಿರೋಧ ಮಾಡೋ ಪ್ರಶ್ನೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರು ಸ್ವತಃ ಅವ್ರಿಗೆ ಬೆನ್ನಕ್ಕೆ ಕರ್ಕೊಂಬಂದಿದ್ದಾರೆ ಪಾರ್ಟಿಯೆಲ್ಲ. ಹೀಗಾಗಿ ಅವ್ರಿಗೂ ಅವ್ರ ಮೇಲೆ ಪ್ರೀತಿ ಅದ. ಜೊತೆಗೆ ಸತೀಶ್ ಅವ್ರಿಗೂ ಸಹಜ ಅದ. ನಮ್ಮ ಬೆಳಗಾವಿ ಕ್ಷೇತ್ರದಲ್ಲಿ ಇನ್ನೊಬ್ಬ ನಾಯಕ ಎದ್ದು ಬರೋದು ಸರಿನಾ ಅನ್ನುವಂಥ ಮಾತು ಅವ್ರಲ್ಲೂ ಇರ್ಬೋದಿಲ್ಲ ಅಂತಲ್ಲ. ಮತ್ತು ಯಾವ ಬೆಳೆದ ಆಲದ ಮರ ತನ್ನ ಕೆಳಗೆ ಇನ್ನೊಂದು ಆಲದ ಮರವನ್ನು ಬೆಳೆಸಿಕೊಳ್ಳೋದಿಲ್ಲ ಅನ್ನೋದು ಒಂದು ಸಾರ್ವಕಾಲಿಕ ಸತ್ಯನೂ. ಹೀಗಾಗಿ ಸತೀಶ್ ಅವರಲ್ಲಿ ಒಳಗೊಳಗೆ ಇರ್ಬೋದು ಗುದುಮರಿಗಳು. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಸೌದಿ ಅವ್ರು ಬರಲಿ ಅನ್ನುವಂಥದ್ದು ಇರ್ಬೋದು, ಡಿ ಕೆ ಶಿ ಅವ್ರಿಗೆ ಸಹಿತ ಬರಲಿ ಅನ್ನುವಂಥದ್ದು. ಯಾಕಂದ್ರೆ ಬೆಳಗಾವಿ ಈಗ ಏನಾಗಿದೆ ಅಂದರೆ ಈಗ ನಿಧಾನಕ್ಕೆ ಜಾರಕಿಹೊಳಿ ಮಯ ಹೋಗ್ಬಿಟ್ಟದ. ಅದರಲ್ಲೂ ಸತೀಶ್ ಅವರು ಉಸ್ತುವಾರಿ ಸಚಿವರು ಇರುವುದರಿಂದಾಗಿ ಸಹಜವಾಗಿ ಬೆಳಗಾವಿ ಅವ್ರ ಥ್ರೂ ನಡೆಯುವಂಥದ್ದು ನಡೀತಾ ಇದೆ. ಮತ್ತು ಇದರಲ್ಲಿ ಯಾರೂ ಎಂಟ್ರ್ ಮಾಡಿದ್ರು ಸತೀಶ್ ಅವರು ಅದನ್ನು ಎಂಟ್ರ್ ಮಾಡಿ ಕೊಡ್ತಾ ಇಲ್ಲ ಅನ್ನೋದು ಸಹಿತ ನೋಡ್ತಾ ಇದ್ವಿ. ಸ್ವತಃ ತಿಕ್ಕಾಟುಗಳಿದ್ದಾವಲ್ಲ, ಏನೋ ಅಪಾಯಿಂಟ್ಮೆಂಟ್ ಮಾಡೋಲ್ಲ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು. ಹೆಬ್ಬಾಳ್ಕರ್ ಅವರಿಗೆ ಸತೀಶ್ ಅವ್ರಿಗೂ ಇದ್ದಾರೆ. ಅದಕ್ಕೀಗ ಆದರೂ ಸತೀಶ್ ಅವರು ಸ್ವಲ್ಪ ಅಧಿಕಾರ ದೃಷ್ಟಿ ಇಟ್ಕೊಂಡು ದೃಷ್ಟಿಯಲ್ಲೇ ಸ್ವಲ್ಪ ಎತ್ತರ ಸ್ಥಾನದಲ್ಲಿದ್ದಾರೆ ಅನ್ನೋದು ಸಾಮಾನ್ಯವಾಗಿ ಕಂಡುಬರುವಂಥ ವಿಷಯ. ಅದಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಒಬ್ಬರಲ್ಲ, ಇನ್ನೊಬ್ಬರು ಇಲ್ಲಿ ಬೆಳಗಾವಿ ಜಿಲ್ಲೆಗೆ ತಂದು ನಾವು ಮಂತ್ರಿ ಮಾಡಿದರೆ ಸ್ವಲ್ಪ ಸತೀಶ್ ಅವರ ಶಕ್ತಿ ಕಡಿಮೆ ಆಗ್ಬೋದು ಅನ್ನೋದು ಒಂದು ಸಹಜವಾದ ಅನುಭವ ಇರ್ಬೋದು. ಅಂತಲ್ಲ, ಯಾಕೆ ಯಾರೂ ಒಪ್ಕೊಳ್ಳೋದಿಲ್ಲ ಆಯ್ತು ರೀ ಇವರಲ್ಲಿ ಅಂತಂದ್ರೆ ಇಲ್ಲಪ್ಪ ನಮ್ಮ ಹಂಗೇನಿಲ್ಲ ಅಂತ ಹೇಳಿದ್ರೆ ಮೇಲ್ಪದ್ರಲ್ಲಿ, ಅದು ಒಳಪದ್ರಲ್ಲಿ ಮಾತ್ರ ಕಾಲು ಜಗ್ಗಾಟ ಇದ್ದೇ ಇರ್ತದೆ. ಆ ದಿಶೆಯಲ್ಲಿ ಡಿ ಕೆ ಶಿ ಅವರಿಗೂ ಸಹಿತ ಲಕ್ಷ್ಮಣ ಸವದಿಯವ್ರನ್ನ ಮಿನಿಸ್ಟರ್ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಲಕ್ಷ್ಮಣ ಸವದಿಯವರಿಗೆ ಮುಂಬರುವ ಸಂಪುಟ ರಚನೆಯಲ್ಲಿ
ಮಂತ್ರಿಗಿರಿ ಸ್ಥಾನ ಸಿಗುವ ಎಲ್ಲ ಅವಕಾಶಗಳಿದ್ದಾವೆ ಅನ್ನೋದು ಒಂದಿಷ್ಟು ಎಲ್ಲ ಜನರು ಮಾತಾಡ್ಕೊತಾ ಇದ್ದಾರೆ. ಮತ್ತು ಅವ್ರು ಸಿಗಬೇಕಾಗ್ಯದ ಯೋಗ್ಯತೆ ಇದ್ದಂಥ ಆ ಅಬಿಲಿಟಿ ಇದ್ದಂಥ ವ್ಯಕ್ತಿ ಲಕ್ಷ್ಮಣ ಸವದಿ ಅವರಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆಯ ರಾಜಕೀಯ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯ ರಾಜಕೀಯ ಸ್ಟಾರ್ಟ್ ಆದರೆ ರಾಜ್ಯ ಮಟ್ಟದ ರಾಜಕೀಯದಲ್ಲೂ ಒಂದು ಹೊಸ ಲೆವೆಲಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಭಾಳ ನಾವು ಸೂಕ್ಷ್ಮ ಗಮನಿಸಿದಾಗ ಕಂಡುಬಿಡುವಂಥ ವಿಷಯ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಂತೂ DKC ಅವರು ನಮ್ಮ ಸಿದ್ದರಾಮಯ್ಯ ನಂತರ ಅವ್ರು ನಾವೊಬ್ಬ ಮುಖ್ಯಮಂತ್ರಿ ಅನ್ನೋಂಗಿದ್ದಾರೆ. ಮತ್ತು ಈಗ 2.5 ವರ್ಷ ಆದಮೇಲೆ ಅದನ್ನು ದುಂಬಿಡಿದ್ರೆ ಈಗ ಅದು ಸಾಕಷ್ಟು ಚರ್ಚೆಗಳಾಗ್ತಾಯಿದ್ದಾವೆ. ನಾನು ಚೀಫ್ ಮಿನಿಸ್ಟರ್ ಮಾಡಿರಿ ಅಂತೇಳಿ. ಅದಕ್ಕಾಗಿಯೇ ಈಗ ನಮ್ಮ ರಾಜನ್ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಇಲ್ಲ ಉಪಮುಖ್ಯಮಂತ್ರಿ ಮಾಡಿರಿ, ಪರಮೇಶ್ವರ ಏನವರಾಗಿರ್ಬೋದು, ಎಲ್ಲರೂ ನಮ್ಮನ್ನು ಮಾಡ್ರಪ್ಪ ಉಪಮುಖ್ಯಮಂತ್ರಿ ಅಂತೇಳಿ. ಮತ್ತು ತಳ ಸಮುದಾಯಗಳು ದಲಿತರಾಗಿರ್ಬೋದು, ಇನ್ನೂರು ಸಮುದಾಯಕ್ಕೂ ಒಂದೊಂದು ಬರಲಿ ಉಪಾಧ್ಯಕ್ಷ ಅಂತೇಳಿ ಕೊಡ್ರಿ, ಅದು ನಮ್ಮ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಅಂತೇಳಿ ಅನ್ನೋ ಬೇಡಿಕೆಗಳು ಇದ್ದಾವೆ. ಹೀಗಾಗಿ ಒಟ್ಟಿನಲ್ಲಿ ಮತ್ತು ಈಗೇನು ಶಾಂತ ಕಾಣುತ್ತಿರುವಂತಹ ಈ 2 ವರ್ಷ ಸಮಾರಂಭಂತೆ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸಿಗರು, ಜಬರ್ದಸ್ತಾಗಿ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವರು ತಾವು ಏನು ಮಾಡಿದರು, ಸಾಧ್ಯಗಳನ್ನು ಏನು ಕೊಟ್ಟರು ಜನಕ್ಕೆ, ಜನ ಏನು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಅದರ ಗ್ಯಾರಂಟಿ ಮತ್ತು ಜೊತೆಗೆ ಭೂಮಿಯನ್ನು ಹಂಚಿದ್ವಿ ನಾವು ಅನ್ನುವಂಥ ಅದು ಒಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. 20ನೇ ತಾರೀಕು ದಿವಸ ಒಟ್ಟಾರೆಯಾಗಿ 2 ವರ್ಷ ಸಾಧ್ಯತೆಗಳನ್ನು ಜಬರ್ದಸ್ತಾಗಿ ಹೇಳುವಂಥದ್ದು ಮಾಡಿ ಅದು ನೆಲೆಯಲ್ಲೇ ಒಂದಿಷ್ಟು ಜನರನ್ನು ಕಿತ್ತಾಕಿ ಒಂದಿಷ್ಟು ಒಳ್ಳೆಯವ್ರಂತಂದು ಹಾಕಬೇಕು ಅನ್ನೋ ವಿಚಾರ ನಡೆದಿದ್ದಾವೆ. ಆ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನದ್ದು ಮತ್ತು ಉಪಮುಖ್ಯಮಂತ್ರಿ ಸ್ಥಾನದ್ದು ಮಾತು ಗಂಧರು ಹೇಳುವಂಥ ಸಾಧ್ಯತೆಗಳಿದ್ದಾವೆ. ಅದ್ರ ಜೊತೆಗೆ ಲಕ್ಷ್ಮಣ ಸವದಿ ಅವರನ್ನ ಮಿನಿಸ್ಟರ್ ಮಾಡ್ತಾರಾ ಈ ಸಲ ಅನ್ನೋ ಪ್ರಶ್ನೆನೂ ಅದಾವಿಲ್ಲ ಅಂತಲ್ಲ, ಮಾಡಬೇಕು. ಬಂದಿದ್ದವ್ರು ನೆಚ್ಚ ಕಾಂಗ್ರೆಸ್ಸನ್ನು ಇಲ್ಲಿಯವರು ಬದಲಾಗಿಲ್ಲ. ಯಾಕಂದರೆ ಜಗದೀಶ್ ಶೆಟ್ಟರ್ ಬಂದವ್ರು ಹೋಗಿಬಿಟ್ರು, ಮತ್ತು ಕಾಂಗ್ರೆಸ್ಸಿಗೆ BJPಗೆ ಮರಳಿ ಗೂಡು ಸೇರಿದರು. ಹಂಗೆ ಇವ್ರು ನಾಳೆ ಏನಾದರೂ ಆಗಬಾರ್ದು ಅಂತ ತಿಳ್ಕೊಂಡು ಇವತ್ತು ಭಯಾನವಾದ BJP ಕಾಂಗ್ರೆಸ್ನಲ್ಲ, ಜೊತೆಗೆ ಅವ್ರು ಮಾಡಬೇಕು, ಆ ಎಬಿಲಿಟಿ ಇದ್ದಂಥ ವ್ಯಕ್ತಿ ಇದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತದೆ. ಈಗ ಮತ್ತು ಹೊಸ ರಾಜಕೀಯದ ಸಂಚಲನ ಬೆಳಗಾವಿ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎರಡೂ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಲಕ್ಷ್ಮಣ ಸವದಿ ಮಿನಿಸ್ಟರ್ ಆಗ್ತಾರಾ, ಈ ಸಲ ಆಗೇ ಆಗ್ತಾರಾ ಅನ್ನುವಂಥ ಮಾತುಗಳು ಬರ್ತಾಯಿದ್ದಾವೆ. ಅದಕ್ಕೆ ಯಾರ್ಯಾರು ಕಾಲು ತೊಡರಾಗ್ತಾರೆ ಅಥವಾ ತೊಡರಗಾಲ ಆಗ್ತಾರೆ, ಯಾರು ಇದನ್ನು ವಿರೋಧ ಮಾಡ್ತಾರೆ, ಇಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಈ ಮುಂದಿನ ದಿನಗಳು ನಡೆಯುವಂಥ ಒಂದು ಕೆಲಸ ಕೊಡ್ತಿದ್ದೀನಿ. ಆದರೂ ಈಗ ಮಾತ್ರ ಅತ್ಯಂತ ಸೌಮ್ಯರಿತಂತಹ ಒಂದು ಸಮುದ್ರ ಅಲೆಗಳಿಲ್ಲದ ಒಂದು ಸಮುದ್ರದ ಮಟ್ಟ ಅಂದ್ರೆ ನಾವು ಕರ್ಕೋಬೋದಾಗಿದೆ. ಈ ನೆಲೆಯಲ್ಲೇ ಎಲ್ಲರೂ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ಏನಾಗ್ಬೋದು ಬೆಳಗಾವಿ ಜಿಲ್ಲೆ ರಾಜಕೀಯ. ಲಕ್ಷ್ಮಣ ಸವದಿ ಮಿನಿಸ್ಟರ್ ಆಗ್ತಾರಾ, ಮಿನಿಸ್ಟರ್ ಆಗಿ ಅವರು ಕಾಂಗ್ರೆಸ್ಸಿಗೆ ಬದ್ದಿರೋ ಜೊತೆಗೆ ನಮ್ಮ ಸತೀಶ್ ಅವ್ರಿಗೂ ಬದ್ದಿರ್ತಾರೆ, ಇಲ್ಲ DKC ಪರ ಆಗ್ತಾರಾ, ಇವೆಲ್ಲ ಚರ್ಚೆಗಳು ಜನ ಎದ್ದ ತಕ್ಷಣ ಅದರಲ್ಲಿ ಒಂದು ಸ್ವಲ್ಪ ಭಾಗ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.